Hi students, today we will see the how to write a program for the full adder, okay, with the Verilog HDL model, okay. In the behavioral model itself, we will write behavioral HDL data flow model ಗೆ ಬರೆಯಮ್ ಆಯ್ತಾ. Okay, first we'll see the how to what's the main theory about the full adder, okay. Okay, full adder ತಗೊಳ್ಳೋಣ. The full adder is having the 3 inputs and the 2 outputs. 3 inputs are the A, B, C and sum and carry are the 2 outputs. Here the sum purpose we have the one equation that is equal to S sum equals to A XOR with B XOR with C ಅಂತದ. Carry ಅನ್ನೋದ AB plus BC plus AC ಅಂತದ. ಇದು ಯಾಕೆ ಫುಲ್ ಆರ್ಡರ್ ಅಂತಾರೆ, ಎರಡು XOR ಗೇಟ್ಗಳು ಯೂಸ್ ಮಾಡ್ತೀವಿ, ಒಂದು XOR ಗೇಟ್ ಎರಡು XOR ಗೇಟ್. ಅದಕ್ಕೆ AB ಅಲ್ಲಿ ಫುಲ್ ಆಫ್ ಆರ್ಡರ್ ಅಂತ ಯಾಕೆ ಅಂತಿದ್ದೀವಿ, ಒಂದೇ XOR ಗೇಟ್ ಯೂಸ್ ಮಾಡ್ತೀವಿ ಅಂದ್ರೆ ಸಲಕ್ಕೆ ಅದು ಆಫ್ ಆರ್ಡರ್. ಅದು ಮೀನ್ಸ್ ಓನ್ಲಿ 2 ಇನ್ಪುಟ್ಸ್ ಇದ್ದು ಅದರ ಆಫ್ ಆರ್ಡ್ರದಾಗ. ಬಟ್ ಇಲ್ಲಿ ಫುಲ್ ಆರ್ಡ್ರದಾಗ 3 ಇನ್ಪುಟ್ಸ್ ಇರ್ತಾವೆ, ಇನ್ಕ್ಲೂಡಿಂಗ್ ವಿತ್ ದ ಕ್ಯಾರಿ ಇನ್ಪುಟ್ ಆಲ್ಸೋ. ಓಕೆ, ದ ಸೇಮ್ ಥಿಂಗ್ ಈಸ್ ಹಿಯರ್ ಆಲ್ಸೋ, ಸೇಮ್ ಆ್ಯಸ್ ಇಟ್ ಈಸ್ ಫಾರ್ ದ okay, we'll write the how to write a program for the these two equations. Okay, how is written these two equations means while referring the truth table. ನಾವಿಲ್ಲಿ ವೆರಿಫೈ ಮಾಡಬೇಕು ಟ್ರೂತ್ ಟೇಬಲ್. ಫಸ್ಟ್ ಯಾವುದು ಇನ್ಪುಟ್ಸ್ ಕಾಂಬಿನೇಷನ್ ಎ ಬಿ ಸಿ ಇರ್ತಾವೆ, 0 0 0 0 0 1 ಅಂದರೆ 8 ಕಾಂಬಿನೇಷನ್ಸ್. ಸಮ್ ಇಸ್ 0, ಕ್ಯಾರಿ ಇಸ್ 0 ಫಾರ್ ದ ಆಲ್ ಆರ್ ಜೀರೋಸ್ ಸರಿಯಾಗಿ. ಈ ಥರ ಕಾಂಬಿನೇಷನ್ನಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಇದ್ರದ್ದು. ಆಮೇಲೆ ಇದ್ರದ್ದು ಔಟ್ಪುಟ್ ಸಮ್ ಮತ್ತು ಕ್ಯಾರಿ. ದಿಸ್ ಇಸ್ ಈಕ್ವಲ್ ಟು 2 ಆಫ್ ಆ್ಯಡರ್ಸ್, ಸಾರಿ 2 ಆಫ್ ಆ್ಯಡರ್ಸ್ ಮೀನ್ಸ್ ವಾಟ್ 2 XOR ಗೇಟ್ಸ್. ಇದು ಕ್ಯಾರಿ ಇರ್ತದೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಆಫ್ ಎ ಸಿ ಅಂತ ಬರಿಬೋದು. ನೆನ್ಪಿಟ್ಕೊಳ್ಳೋಕೆ ಏನಾಗುತ್ತೆ, ಹಿಂದೆ ಮುಂದೆ ನಡೀತದೆ. ಬಟ್ ಇದು ಮಾತ್ರ 2 XOR ಗೇಟ್ ಹಾಕ್ಬೇಕು, ಹೌದಾ. ಈಗ ನೋಡೋಣ ಹೌ ಟು ರೈಟ್ ಎ ವೆರಿಲಾಗ್ ಕೋಡ್ ಫಾರ್ ದಿಸ್ ಒನ್ ಆ್ಯಂಡ್ ಆಲ್ಸೋ ವೆರಿಫೈ ದಿಸ್ ಟ್ರೂತ್ ಟೇಬಲ್. ಯಾವ ಥರ ವೆರಿಫೈ ಮಾಡೋಣ ಟ್ರೂತ್ ಟೇಬಲ್. ಓಕೆ, ವಿಲ್ ಚೆಕ್ ಇಟ್. ಓಕೆ, go to the what Xilinx ISC 8.1 ಯೂಸ್ ಮಾಡ್ತಿದ್ದೀನಿ ನಾನು ಲ್ಯಾಬ್ಸಲ್ಲಾಗಿ. ಓಕೆ, ಇಲ್ಲಿ ಒಂದು ಪಾಪಪ್ ವಿಂಡೋ ಬಂತು, ಜಸ್ಟ್ ಕ್ಲಿಕ್ ಆನ್ ಓಕೆ ಅಷ್ಟೇ. ಕ್ಲಿಕ್ ಆನ್ ಓಕೆ ಆದಮೇಲೆ ಏನು ಮಾಡಬೇಕೀಗ, ಓಕೆ. ದೆನ್ ಇಫ್ ಎನಿ ಓಲ್ಡ್ ಪ್ರಾಜೆಕ್ಟ್ಸ್ ಆರ್ ಜಸ್ಟ್ ಕ್ಲೋಸ್, ಗೋ ಟು ದ ಫೈಲ್ ವಿಚ್ ಇಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ದಿ ವಿಂಡೋ. ಓಕೆ, ಗೋ ಟು ಫೈಲ್, ಕ್ಲೋಸ್ ಪ್ರಾಜೆಕ್ಟ್ ಅನ್ನು, ಕ್ಲೋಸ್ ಪ್ರಾಜೆಕ್ಟ್. ಓಕೆ, ಹಳೆ ಪ್ರಾಜೆಕ್ಟ್ ಯಾವ್ದು ಇದ್ರೆ ಕ್ಲೋಸ್ ಆಗಿಬಿಡ್ತಾವೆ. ನೆಕ್ಸ್ಟು ಗೋ ಟು ಫೈಲ್. ಓಕೆ, ನ್ಯೂ ಪ್ರಾಜೆಕ್ಟ್ ಅನ್ರಿ. ನ್ಯೂ ಪ್ರಾಜೆಕ್ಟ್ ಅಂದಮೇಲೆ ಇಲ್ಲೇನು ಬರೀತೀರಿ, ಫುಲ್ ಆರ್ಡರ್ ಬರೀಬೇಕಾ, ಫುಲ್ ಆರ್ಡರ್ ನೀವು ಯಾವ್ದು ಬರೀ. ಬಟ್ ನಾನು ಹತ್ರ ಪ್ರಾಜೆಕ್ಟ್ ನೇಮ್ ಹೆಂಗಿರುತ್ತೆ ಹಂಗೆ ತೊಗೋತಿದ್ದೀನಿ ಅಷ್ಟೇ. ಅನುಕೂಲ ಆಗ್ತದಂತ ಅಂದ್ರೆ ನೆನ್ಪಿಟ್ಕೊಳಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಹುಡುಕಾಡ್ರೆ ತಪ್ಪು. ಫುಲ್ ಆ್ಯಡರ್ ಡಬಲ್ ಡಿ ಬರಬೇಕಲ್ಲ, ಫುಲ್ ಆ್ಯಡರ್. ಓಕೆ, ನೆಕ್ಸ್ಟ್ ಅಂದರೆ ಅದೇನೋ ಹಳಿದ ಪ್ರಾಜೆಕ್ಟ್ ಒಂದು ಕ್ಲೋಸ್ ತೆಗೆದು ಕ್ಲೋಸ್ ಮಾಡ್ಕೋತದೆ ಅಷ್ಟೇ. ನೆಕ್ಸ್ಟ್ ಫಿನಿಶ್ ಅಂದರೆ ರೈಟ್ ಕ್ಲಿಕ್ ಆನ್ ದಿಸ್ ಒನ್, ದಿಸ್ ಪ್ರಾಜೆಕ್ಟ್ ನ್ಯೂ ಸೋರ್ಸ್. ಓಕೆ, ಟೆಸ್ಟ್ ವೆರಿಲಾಗ್ ಮಾಡೆಲ್ ಚೆಕ್ ಸೆಲೆಕ್ಟ್ ಮಾಡ್ಕೊರಿ. ಇದು ಫುಲ್ ಆರ್ಡರ್ ಬರ್ಕೊ, FULL. ಫುಲ್ ಆರ್ಡರ್ ಅಂತ ಬರೀ. ಫೈಲ್ ನಾನು ಏನಾದ್ರು ಬರಿಬೋದು, ಬಟ್ ಫುಲ್ ಆರ್ಡರ್ ಅಂತ ಬರೀ. ಎಷ್ಟು ಇನ್ಪುಟ್ಸ್ ಅವ, 3 ಇನ್ಪುಟ್ಸ್, ಎ ಬಿ ಮತ್ತು ಸಿ ಅಂತ ಬರೆಯಮ್. ಹೌದಾ, ಇನ್ಪುಟ್ ಫ್ರಮ್ ದ ಕ್ಯಾರಿ ಹಿಂದಿಂದ ಬರೆಯಮ್. ಔಟ್ಪುಟ್ ಯಾವ್ಯಾವ, ಸಮ್ ಅದ ಮತ್ತು ಇನ್ನೊಂದು ಯಾವ್ದು ಕ್ಯಾರಿ ಅದ. ಸಿ ಔಟ್ ಬರೀನಿ, ಕ್ಯಾರಿ ಬರೀನಿ, ಸಿ ಔಟ್ ಬರಿತೀನಿ. ಸಿ ಔಟ್. ಈ ಇನ್ಪುಟ್ಸ್ ಏನವ, ಎ ಮತ್ತು ಬಿ ಸಿ 3 ಮಾಡ್ಕೊ. ಸಮ್ ಏನದ, ಔಟ್ಪುಟ್ ಅದ ಚೇಂಜ್ ಮಾಡ್ಕೊ, ಔಟ್ಪುಟ್ ಅಂತ. ಇದು ಸಿ ಔಟ್ನು ಔಟ್ಪುಟ್ ಚೇಂಜ್ ಮಾಡ್ಕೊ. ಕ್ಲಿಕ್ ಆನ್ ನೆಕ್ಸ್ಟ್ ಮಾಡಿರಿ, ಫಿನಿಶ್ ಮಾಡಿರಿ. ನೋಡೋಣ ಏನಾಯಿತು ಬಂತು ನೋಡಿರಿ, ಪ್ರೋಗ್ರಾಮ್ ಬರ್ದಿಲ್ಲ.
ಇಲ್ಲಿ ಪ್ರೋಗ್ರಾಮ್ ಬಂತು. ಇಲ್ಲಿ ನಾನು ಏನು ಮಾಡ್ತೀನಿ, ಡೇಟಾ ಫ್ಲೋ ಮಾಡಲಾಗಿ ಇವು 2 ಇಕ್ವೇಷನ್ ಇಂಪ್ಲಿಮೆಂಟ್ ಮಾಡ್ತೀನಿ. ಯಾವ 2 ಇಕ್ವೇಷನ್ನ ನೋಡಿರಿ, ಫುಲ್ ಆಟೋಸಲಾಗಿ 2 ಇಕ್ವೇಷನ್ ಇದ್ವಲ್ಲ, ಯಾವ್ಯಾವು, ಸಮ್ ಈಕ್ವಲ್ಸ್ ಟು ಎ ಎಕ್ಸ್ ಆರ್ ವಿತ್ ಬಿ ಎಕ್ಸ್ ಆರ್ ವಿತ್ ಸಿ ಬರಿತೀನಿ, ಕ್ಯಾರಿ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಬರಿತೀನಿ. ನೋಡೋಣ ಔಟ್ಪುಟ್ ಇದು 2 ಇಕ್ವೇಷನ್ಗೆ ಔಟ್ಪುಟ್ ವೆರಿಫೈ ಮಾಡಬೇಕು. ಹೌದಾ, ಚೆಕ್ ಮಾಡೋಣ ತಾಳು, 1 ನಿಮಿಷ ಗೊತ್ತಾಗುತ್ತೆ. ಕಮ್ ಟು ದಿಸ್ ಒನ್. ಇದೇನು ಬರಿತೀವಿ, ಅಸೈನ್ ಕೀವರ್ಡ್ ಮಾಡೋದು ಯೂಸ್ ಮಾಡು. ಅಸೈನ್ ಈಕ್ವಲ್ಸ್ ಟು ವಾಟ್ ಈಸ್ ದಟ್ ಇನ್ಪುಟ್, ಸಮ್ ಮಾಡು. ಸಮ್ ಈಕ್ವಲ್ಸ್ ಟು ವಾಟ್ ಇಸ್ ದಟ್, ಸಮ್ ಏನೇನಿತ್ತು, ಎ ಎಕ್ಸ್ ಆರ್ ವಿತ್ ವಾಟ್ ಈಸ್ ದಟ್, ಎ ಎಕ್ಸ್ ಆರ್ ವಿತ್ ಬಿ ಎಕ್ಸ್ ಆರ್ ವಿತ್ ಸಿ. ನಾ ಕ್ಯಾಪ್ಸ್ ತೊಗೊಂಡಿಲ್ಲ, ಸ್ಮಾಲ್ ಲೆಟ್ರ್ ತೊಗೊಂಡ್ರೆ ನಡೀತದೆ. ಮತ್ತು ಇನ್ನೊಂದು ಸಿ ಓಟ್ ಬರಬೇಕಲ್ಲ, ಈ ಅಸೈನ್ ಕೀವರ್ಡ್ ಯೂಸ್ ಮಾಡಿ. ಇದನ್ನು ಡೇಟಾ ಫ್ಲೋ ಮಾಡ್ನಾಗ ಬರೆಯಮ್ಮ, ಕಂಪ್ಲೀಟ್ ಪ್ರೋಗ್ರಾಮ್ ಡೇಟಾ ಫ್ಲೋ ಮಾಡ್ಲಾಗ ಬರಿತಿದ್ವಿ. ಅದು ಸಲ ಅಸೈನ್ ಕೀವರ್ಡ್ ಯೂಸ್ ಮಾಡ್ತೀವಿ. ಸಿ ಔಟ್ ಈಕ್ವಲ್ಸ್ ಟು ಎ ಬಿ ಅನ್ನೋದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅಂತ ಅದೆಲ್ಲ ಅದು. ಅದ್ರ ಸಲೇಕ ನೀನೇನು ಮಾಡು, ಬ್ರ್ಯಾಕೆಟ್ ಯೂಸ್ ಮಾಡು, ಎ ಬಿ ಬಿ ಸಿ ಮತ್ತು ಎ ಸಿ ಅಂತ. ಅಲ್ಲೆಲ್ಲ ಪ್ಲಸ್ ಬಂದಲ್ಲಿ ಪ್ಲಸ್ ಅಲ್ಲಾಗ ಏನು ಮಾಡ್ತೀಯ, ಸ್ಟ್ರೇಟ್ ಲೈನ್ ಹಾಕ್ಬಿಡು. ಈಗವಾಗಲೇ ತಪ್ತದ ಕಡೆ ಕಿರಿಕಿರಿ, ಸ್ಟ್ರೇಟ್ ಲೈನ್ ಹಾಕ್ಬಿಡ್ಬಿಡು. ಈ ಕಡೆ ಸೆಮಿಕೋಲನ್ ಹಾಕ್ಬಿಡು, ಅಂದ್ರೆ ನೆನಪಿರ್ತದಂತ. ಇಲ್ಲೇನು ಮಾಡ್ಬೇಕು, ಈಗ ಎ ಬಿ ಬರಿಬೇಕಾ, ಎ ಬಿ ಹೆಂಗೆ ಬರ್ತೀವಿ, ಪ್ರಾಡಕ್ಟ್ ಫಾರ್ಮ್ ಅದ, ಎ ಆ್ಯಂಡ್ ಬಿ ಬರಿಬೇಕಾ. ಹೌದಾ, ನೆಕ್ಸ್ಟ್ ಇಲ್ಲೇನು ಬರ್ತೀವಿ, ಎ ಸಿ ಬರಿಬೇಕಂತ ಬಿ ಸಿ ಬರಿ, ಏನಾದ್ರು ಬರಿ ನಡೀತದೆ. ಬಿ ಸಿನೇ ಬರಿ, ಬಿ ಎ ಬಿ ಪ್ಲಸ್ ಬಿ ಸಿ ಬರೋಣ, ಬಿ ಎಕ್ಸ್ ಆರ್ ವಿತ್ ಬಿ ಆ್ಯಂಡ್ ಸಿ. ಆಮೇಲೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಆಫ್ ಎ ಸಿ ಬರಿತೀನಿ. ಎ ಆ್ಯಂಡ್ ಆಂಬಿಸೆಂಟ್ ಆಫ್ ವಾಟ್ ಇಸ್ ದಟ್, ಸಿ, ಎ ಸಿ ಬರೆದೆ. ನಾನು ಬರ್ದು ಪ್ರೋಗ್ರಾಮ್ ರೈಟ್ ರಾಂಗ್ ಅದು ಚೆಕ್ ಮಾಡ್ಕೋಣ. ಕ್ಲಿಕ್ ಆನ್ ಸೇವ್ ಬಟನ್, ಸೇವ್ ಬಟನ್ ಕ್ಲಿಕ್ ಮಾಡಿದ್ರೆ, ಸೇವ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರ್ರಿ, ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊರಿ, ಸಿಂಥೆಸಿಸ್ ಬರ್ರಿ, ಚೆಕ್ ಸಿಂಟ್ಯಾಕ್ಸ್ ಅನ್ರಿ, ಗೊತ್ತಾಗ್ತದೆ. ನೋಡೋಣ ಏನು ಬರ್ತದೆ, ಗೊತ್ತಾಗುತ್ತೆ. ಯಾರು ಬರ್ತದೋ, ಏನು ರಾಂಗ್ ಆಗ್ತದೋ, ಏನೋ ರಾಂಗ್ ಇದೆನಾ, ಏನೋ ಫೇಲ್ಡ್ ಅಂತ ಬರ್ತಿದೆ. ನಾನು ಏನಲ್ಲಿ ತಪ್ಪು ಮಾಡಿರಬೇಕು ಅಲ್ಲಿ, ಅದಕ್ಕೆ ಫೇಲ್ ಅಂತ ಬರ್ತಿದೆ. ಎರರ್ ರೈಟಿಂಗ್ ಆಫ್ ದಿ ಕೋಡ್ ರಾಂಗ್ ಬರ್ದಿರ್ಬೇಕು. ನಾ ಚೆಕ್ ಮಾಡ್ಕೊಳ್ಳೋಣ ಒಂದು ಸಲ. ಓಕೆ, ಚೆಕ್ ಮಾಡ್ಕೋಣ ತಾಳ್ರಿ. ಎಲ್ಲಿ ರಾಂಗ್ ಬರ್ದೆ ನೋಡಿರಿ, ಇಲ್ಲಿ ಬರ್ದೆ, ಸಿ ಓಟ್ ರಾಂಗ್ ಬರ್ದೆ ನೋಡಿ. ಇಲ್ಲಿ ಸಿ ಓಟ್ ಬರ್ದಿಲ್ಲ, ಸಿ ಓ ಯು ಟಿ ಬರ್ಬೇಕಾದಲ್ಲ, ಸಿ ಓ ಯು ಟಿ. ಈಗ ಕರೆಕ್ಟ್ ಆಯ್ತು ನೋಡಿರಿ. ಸೇವ್ ಮಾಡಿರಿ, ಚೆಕ್ ಸಿಂಟ್ಯಾಕ್ಸ್ ಅನ್ರಿ. ನೋಡೋಣ, ಮತ್ತೆ ಫೇಲ್ ಬರ್ತಿದೆ, ಎಲ್ಲೋ ರಾಂಗ್ ಬರ್ದಿರ್ಬೇಕು. ಮತ್ತು ಅಸೈನ್ ಸಿ ಓಟ್, ಇದು ಸಿ ಓಟ್ ಬರ್ದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಬರ್ತೀನಲ್ಲ, ಏನು ಮಾಡಲಿ ಬರ್ದೀನಿ, ಸೆಮಿಕೋಲನ್ ಹಾಕೀನಿ. ಮತ್ತೆ ಎಲ್ಲಿ ರಾಂಗ್ ಆಗ್ತಿದೆ, ಸಿ ಓಟ್ ಇಲ್ಲೇ ರಾಂಗ್ ಬರ್ತೀನಿ. ಅಸೈನ್ ಸಮ್ಮು ರಾಂಗ್ ಬರ್ತೀನಿ ನಾನು. ಸಮ್ ಈಕ್ವಲ್ಸ್ ಟು ಎ ಎಕ್ಸ್ ಆರ್ ವಿತ್ ಬಿ ಎಕ್ಸ್ ಆರ್ ವಿತ್ ಸಿ ಬರ್ತೀನಿ, ಕರೆಕ್ಟ್ ಅದ. ಸಿ ಓಟ್ ಈಕ್ವಲ್ ಟು ಎ ಆ್ಯಂಡ್ ಬಿ ಆ್ಯಂಡ್ ಸಿ, ಎ ಆ್ಯಂಡ್ ಸಿ ಅದ, ಕರೆಕ್ಟ್ ಅದಲ್ಲ. ನೋಡೋಣ ಇನ್ನೊಂದ್ಸಲ. ಎ ಬಿ ಸಿ ಏನದು, ಸಿ ಏನದ, ಇಲ್ಲಿ ಸಿ ಏನು ಮಾಡೀನಿ, ಸಿ ಇನ್ ತೊಗೊಂಡಿನಿ. ಅದಕ್ಕೆ ಇದು ನೀವು ಸಿ ಇನ್ ಮಾಡ್ಬೇಕಿದು, ಅದಕ್ಕೆ ಅಂತೀನಿ. ಎ ಬಿ ಬಿ ಸಿ ಏನು ಮಾಡ್ಬೇಕಿದು, ಸಿನೇ ತೊಗೊಂಡಿನಲ್ಲ ನಾನು, ವೇರಿಯಬಲ್ ಸಿ ಇನ್ ತೊಗೊಂಡಿನಿ. ಹಾಗಾಗಿ ಅದು ಸಿನೇ ಮಾಡ್ಬೇಕು. ಅದು ಸಿ ಅಟ್ಟೆ ತೊಗೋಬೇಕಾಯ್ತು. ಈಗ ನೋಡಿರಿ ಇನ್ನೊಂದ್ಸಲ ಸೇವ್ ಮಾಡಿರಿ, ಚೆಕ್ ಸಿಂಟ್ಯಾಕ್ಸ್ ಅನ್ರಿ. ಈಗ ಕರೆಕ್ಟ್ ಬರ್ತದೆ ಸ್ವಲ್ಪ ರಿಸಲ್ಟ್. ಸಕ್ಸೆಸ್ ಕರೆಕ್ಟ್. ಓಕೆ, ಡನ್. ಹೌದಾ, ನೆಕ್ಸ್ಟ್ ಏನು ಮಾಡಿರಿ, ವ್ಯೂ ಆರ್ಟಿಲ್ ಸ್ಕಿಮೆಟಿಕ್ಸ್ ಅನ್ರಿ. ಗೊತ್ತಾಗುತ್ತೆ. ಹೌದಾ, ವ್ಯೂ ಆರ್ಟಿಕಲ್ ಸ್ಕಿಮೆಟಿಕ್ಸ್ ಅನ್ರಿ. ಇದು ನೋಡಿರಿ, 3 ಆ್ಯಂಡ್ ಗೇಟ್. ಯಾಕೆ ಕೇಳ್ರಿ, ಇಲ್ಲಿ ಪ್ರೋಗ್ರಾಮ್ ಬರ್ತೀವಲ್ಲ ನೋಡಿದ್ರಿಲ್ಲ, ಅಲ್ಲಿ 3 ಆ್ಯಂಡ್ ಗೇಟ್ ಅವಲ್ಲ, ಇಲ್ಲೊಂದು 3 ಆ್ಯಂಡ್ ಗೇಟ್.
ಇದೇನೋ ಒಂದು ಎರಡು ಎಕ್ಸ್ ಆರ್ ಗೇಟ್ ಬೇಕು ಹೌದಾ, ಎರಡು ಎಕ್ಸ್ ಆರ್ ಗೇಟ್ ಎಲ್ಲಿ ಅವ, ಇವು ಒಂದೇ ಎಕ್ಸ್ ಆರ್ ಗೇಟ್ ಅದಲ್ಲ ಇಲ್ಲಿ, ಇನ್ನೊಂದು ಎಕ್ಸ್ ಆರ್ ಗೇಟ, ಮೂರು ಇನ್ಪುಟ್ ತೊಗೊಂಡು ನಾವು ಒಂದ್ರದಾಗೆ ಮಾಡ್ಯಾನವ, ಇವೆರಡ್ರದ್ದು ಎಕ್ಸ್ ಆರ್ ಗೇಟ್ ಮೂರದು ಒಂದಕ್ಕೆ ಕೊಟ್ಟನ, ಒಂದೇ ಎಕ್ಸ್ ಆರ್, ಎ ಎಕ್ಸ್ ಆರ್ ವಿತ್ ಬಿ ಎಕ್ಸ್ ಆರ್ ವಿತ್ ಸಿ, ಅಂದರೆ ಒಂದೇ ಎಕ್ಸ್ ಆರ್ ಗೇಟಿಗೆ 3 ಇನ್ಪುಟ್ಸ್ ಕೊಟ್ಟನು. ಔಟ್ಪುಟ್ ಆಫ್ ದೀಸ್ 3 ಆ್ಯಂಡ್ ಗೇಟ್ಸ್ ಏನದ, ದೀಸ್ 3 ಆ್ಯಂಡ್ ಗೇಟ್ಸ್ದು ಔಟ್ಪುಟ್ ಕೊಟ್ಟನು. ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಎ ಎಕ್ಸ್ ಆರ್ ವಿತ್ ಬಿ ಎಕ್ಸ್ ಆರ್ ವಿತ್ ಸಿ ಅಂತ ಮಾಡಿದಾನ ಅಷ್ಟೇ. ಹೌದಾ, ನೆಕ್ಸ್ಟ್ ನೋಡೋಣ. ಇಲ್ಲ ಇದು ಫಸ್ಟಿಂದ ಅದ ಎಕ್ಸ್ ಆರ್ ಗೇಟ್ ಅದ, ಇದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅದ, ಇವು ಮೂರದು ಔಟ್ಪುಟ್ ಏನು ಆ್ಯಂಡ್ ಆರ್ ಮಾಡ್ಯಾನ, ಇಲ್ಲಿ ರಾಂಗ್ ಆಗ್ತದೆ, ಆರ್ ಮಾಡ್ಯಾನ. ಇದ್ರ ಸಲಕ್ಕೆ ಏನಾಗುತ್ತೆ, ಇದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅಂದ್ರೆ ಇದು ಎಲ್ಲ ಆರ್ ಮಾಡ್ಯಾನ, ಇದು ಪ್ರಾಡಕ್ಟ್ ಅದ ಸಲುವಾಗಿ ಆ್ಯಂಡ್ ಹಾಕ್ಯಾನ ಎ ಬಿ ಸಲುವಾಗಿ, ಇದು ಬಿ ಸಿ ಸಲುವಾಗಿ, ಇದು ಪ್ರಾಡಕ್ಟ್, ಇದು ಸಿ ಎ ಸಲುವಾಗಿ, ಎ ಸಿ ಎ ಬಿ ಸಲುವಾಗಿ, ಇದು ಸಿ ಎ ಸಲುವಾಗಿ ಮಾಡ್ಯಾನ, ಇದು ಎ ಬಿ ಸಲುವಾಗಿ, ಇದು ಬಿ ಸಿ ಸಲುವಾಗಿ ಮಾಡ್ಯಾನ, ಇದು ಎ ಬಿ ಬಿ ಸಿ ಎ ಸಿ ಮಾಡ್ಯಾನ ನೋಡಿ, ಹಿಂಗೆ ನೆನ್ಪಿಟ್ಕೋರಿ, ಎ ಬಿ ಬಿ ಸಿ ಎ ಸಿ ಮಾಡ್ಯಾನ. ಇವು ಮೂರದ್ದು ಔಟ್ಪುಟ್ ಏನು ಮಾಡ್ಯಾನ, ಆರ್ ಮಾಡ್ಯಾನ, ಅದಕ್ಕೆ ಪ್ಲಸ್ ಮಾಡ್ಯಾನ. ಇಲ್ಲಿ ಪ್ಲಸ್ ಇತ್ತು ಅಲ್ಲಿ, ಮತ್ತು ಇಲ್ಲಿ ಪ್ಲಸ್ ಅದಲ್ಲ, ಇಲ್ಲಿ ಎಲ್ಲಿ ಇಲ್ಲ ಅದು ಎ ಬಿ ಪ್ಲಸ್ ಬಿ ಎಸ್ ಸಿ ಪ್ಲಸ್ ಬಿ ಸಿ ಮಾಡ್ಯಾನಲ್ಲ, ಪ್ಲಸ್ ಅದಲ್ಲ, ಇದು ಪ್ಲಸ್ ಮಾಡ್ಕೊಂಡು ಪ್ಲಸ್ ಮಾಡೋ ಸಲುವಾಗಿ ಆರ್ ಗೇಟ್ ಹಾಕ್ಯಾನ ನೋಡಿರಿ, ಆರ್ ಗೇಟ್ ಹಾಕ್ಯಾನ. ಹೌದಾ, ನೋಡೋಣ. ಓಕೆ, ಇಂತೂ ಡಿಸೈನ್ ಅಂತ ನೋಡಿದೆವು, ಆರ್ಟಿಕಲ್ ಸ್ಕಿಮೆಟಿಕ್ಸ್ ನೋಡಿದೆವು. ಇದು ನೋಡೋದು ಅವಶ್ಯಕತೆ ಇಲ್ಲ, ಇದು ಭೀ ಸೇಮ್ ಬರ್ತದೆ, ಹಂಗೇನಿಲ್ಲ. ಅದೇ ನೋಡಿವಲ್ಲ, ಆಯಿತು. ವ್ಯೂ ಟೆಕ್ನಾಲಜಿ ಸ್ಕಿಮೆಟಿಕ್ಸ್ ಅನ್ನು ನೋಡೋಣ, ಇದ್ರದ್ದು ಏನು ಬರ್ತದೆ. ಇದು ಕಂಪ್ಲೀಟ್ ವಾಟ್ ಈಸ್ ದಿಸ್ ಎಕ್ಸ್ ಆರ್ ಗೇಟ್ ಅಂತ, ಇದು 3 ಆ್ಯಂಡ್ ಗೇಟದು ಇದು ಮಾಡ್ಯಾನ ಅಷ್ಟೇ. ನೆಕ್ಸ್ಟ್ ನೋಡೋಣ, ಇದೇನು ಮಾಡಿದ್ವಿ, ನೀವು ಪ್ರೋಗ್ರಾಮ್ ಬರೆದ್ರಿ ಮತ್ತು ವ್ಯೂ ಆರ್ಟಿಕಲ್ ಸ್ಕಿಮೆಟಿಕ್ ಮಾಡಿದ್ರಿ. ಈಗ ನೆಕ್ಸ್ಟ್ ಏನು ಉಳಿದದು ಹೇಳ್ರಿ, ಈಗ ಉಳಿತೇನು, ಈಗ ಏನು ಉಳಿತು ನೋಡಿರಿ. ನೆಕ್ಸ್ಟ್ ನಾವು ಇನ್ಪುಟ್ ಕಾಂಬಿನೇಷನ್ ಕೊಡ್ಬೇಕು. ಇನ್ಪುಟ್ ಕಾಂಬಿನೇಷನ್ ಕೊಡ್ಬೇಕಾದ್ರೆ ನಾವು ಏನು ಬೇಕು, ಟೆಸ್ಟ್ ಬೆಂಚ್ ಕ್ರಿಯೇಟ್ ಮಾಡ್ಬೇಕು. ಇದಕ್ಕೆ ಯಾವ ಫೈಲ್ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಫೋಲ್ಡರ್ ಮೇಲೆ ಪ್ರಾಜೆಕ್ಟ್ ಮೇಲೆ ಕ್ರಿಯೇಟ್ ಮಾಡಿದ್ರೆ ಬರ್ತದೆ, ಇಲ್ಲಿ ಮಾಡಿದ್ರೆ ರಾಂಗ್ ತೋರಿಸ್ತದೆ. ಅದ್ರ ಸಲುವಾಗಿ ಇದು ಫೈಲ್ ಯಾವುದಕ್ಕೆ ನಾವು ಟೆಸ್ಟ್ ಬೆಂಚ್ ಕ್ರಿಯೇಟ್ ಮಾಡ್ಬೇಕು, ಅದಕ್ಕೆ ಮೇಲೆ ರೈಟ್ ಕ್ಲಿಕ್ ಮಾಡ್ಬೇಕು. ಇದು ರೈಟ್ ಕ್ಲಿಕ್ ಅಂತಿಸ್ತಾನು ನ್ಯೂ ಸೋರ್ಸ್ ಅನ್ರಿ. ಇಲ್ಲಿ ಟೆಸ್ಟ್ ಬೆಂಚ್ ವೇವ್ ಫಾರ್ಮ್ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅವ, ಇದರಲ್ಲಿ ಟೆಸ್ಟ್ ಬೆಂಚ್ ವೇವ್ ಫಾರ್ಮ್ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಟೆಸ್ಟ್ ಅಂತ ಬೇರೆ ಒಂದು ಟೆಸ್ಟ್ ಬೆಂಚ್ ಬೇರೆ ಇನ್ಪುಟ್ ಕಾಂಬಿನೇಷನ್ಸ್ ಏನಲ್ಲಿ ಕೊಡೋಣ, 3 ಇನ್ಪುಟ್ಸ್ ಕಾಂಬಿನೇಷನ್ 8 ಔಟ್ಪುಟ್, 8 ಇನ್ಪುಟ್ ಕಾಂಬಿನೇಷನ್ ಬರ್ತಾವೆ. 2 to the power of 3 ಮೀನ್ಸ್ 8 ಬರ್ತಾವೆ. ಅದು ನೋಡೋಣ, ಯಾವುದಾದ್ರು ಓಲ್ಡ್ ಇದ್ರೂ ಆಗ್ತದೆ. ಓಕೆ, ನೆಕ್ಸ್ಟ್ ಬಂತು, ಇದನ್ನು ಮಾಡೋಣ. ಅದು ಆವಾಗಲೇ ಭಾಳಷ್ಟು ಕೊಟ್ಟಿದ್ದು, ಸಣ್ಣ ಇದು ಬೇಡ, ಸ್ಟ್ಯಾಂಡರ್ಡಾಗಿ ಇರಲಿ ಇದು. ಓಕೆ, ಡನ್. ಇಲ್ಲಿ ಎಷ್ಟು ಕೊಡ್ತಿದ್ವಿ, ಇಲ್ಲಿ 3 ಕೊಡ್ಬೇಕಾಗ್ತದೆ. 3 ಅಂದರೆ 8 ಇನ್ಪುಟ್ ಕಾಂಬಿನೇಷನ್ಸ್, 0 0, ಇದು ಭೀ 0 ನೋಡೋಣ. ಇದು ಅಕಾರ್ಡಿಂಗ್ ಟು ದಿಸ್ ಟ್ರೂತ್ ಟೇಬಲ್ ಏನು ನೆನಪದಿಲ್ಲ, ಈ ಟ್ರೂತ್ ಟೇಬಲ್ ಅದಲ್ಲ ಇಲ್ಲಿ, ಇದು ನಾವು ವೆರಿಫೈ ಮಾಡಬೇಕು ಇವಾಗ. ಯಾವುದು ಈ ಟ್ರೂತ್ ಟೇಬಲ್ 0 0 0 0 0 1 1 0 1 0, ಇದು ಕಾಂಬಿನೇಷನ್ 8 ಕಾಂಬಿನೇಷನ್ಸ್ ಕೊಡ್ಬೇಕು. ಇಲ್ಲಿ 8 ಕೊಡ್ತೀರಿ ನೋಡಿ, ಏನು ಮಾಡ್ತೀವಿ, 0 0 0 0 0 1 ಮಾಡೋಣ. ಇದು 0 ಇರಲಿ ಅಲ್ಲೇ, ಇದು 0 0 0 0 0 0 0 0 1, ಇದು 0, ಇದು 1 ಇರೇ ಅನ್ನಿಂತಳಪ್ಪ. 0 1 0, ಆಮೇಲೆ 1 0 0, ಇದು 1 ಸಾರಿ 1 0 1 0 1, 1 0 1, ಇದು 1 1 0, ಇದು 1, ಇದು ಭೀ 1 ಮಾಡೋಣ, ಇದು ಭೀ 1. 8 ಕಾಂಬಿನೇಷನ್ಸ್ ಬಂದಿಲ್ಲ. ಓಕೆ, ಸೇವ್ ಮಾಡೋಣ. ನೋಡೋಣ, ಸೇವ್ ಮಾಡಿದೆ. ಇಲ್ಲಿ ಸಿನ್ಥೆಸಿಸ್ ಇಂಪ್ಲಿಮೆಂಟೇಷನ್ ಚೇಂಜ್ ಮಾಡ್ಬೇಕು, ಬಿಹೇವಿಯರಲ್ ಸಿಮ್ಯುಲೇಷನ್. ಈಗ ನೋಡಿ, ಇದು ಟೆಸ್ಟ್ ಬೆಂಚ್ ಸೆಲೆಕ್ಟ್ ಮಾಡು, ಇಲ್ಲಿ ಪ್ರೊಸೆಸ್ಸಕ್ಕೆ ಬಾ, ಬಂದು XST ಸಿಮ್ಯುಲೇಟ್ ಬಿಹೇವಿಯರಲ್ ಮಾಡಲನ್ನು ಸಿಮ್ಯುಲೇಟ್ ಬಿಹೇವಿಯರಲ್ ಮಾಡಲ್ ಮಾಡು ನೋಡೋಣ. ಅಂದಾಗ ಟೆಸ್ಟ್ ಬೆಂಚ್ ಜನ್ರೇಟ್ ಆಯ್ತು ನೋಡ್ರಿ. ಈಗ ಹೌದಿಲ್ಲ, ಈಗ ಸಿಮ್ಯುಲೇಷನ್ ನೋಡಿರಿ, ಸಿಮ್ಯುಲೇಷನ್ ಫಾರ್ಮ್ ಈ ಥರ ಜಾಸ್ತಿ ಬರ್ತಿದ್ದೇನೋ, ಕರೆಕ್ಟ್ ಬಂದಿದ್ದಾನ. ಇನ್ಪುಟ್ ಕಾಂಬಿನೇಷನ್ಸ್ಗೆ 8 ಬಂದದ, 1 2 3 4 5 6 7 8 ಬಂದದ ಹೌದಾ. ಈಗ ನೋಡೋಣ, ಇದ್ರದ್ದು ಮಾರ್ಕ್ ಹಾಕಿ ಚೆಕ್ ಮಾಡೋಣ. ಏನು ಹಾಕೋಣ, ಅರೆ ಎಲ್ಲ ಬಂದವಲ್ಲಪ್ಪ ಇಲ್ಲಿ. ಇದು ಸೆಲೆಕ್ಟ್ ಮಾಡೋಣ, ಇದು ಒಂದೇ ದೊಡ್ಡ ತೊಗೋಣ. ಓಕೆ, ಡನ್.
ಇದಕ್ಕೇನು ಮಾಡೋಣ, ಏನು ಮಾಡಿದೆ ಇದಕ್ಕೆ, ಇದು ಮಾಡೋದು ನಾನು ಹಿಂಗೆ ಮಾಡೋದು ನಾನು. ಅದಕ್ಕೆ ಓಸು ಎಲ್ಲಿ ಯಾವುದು ಹಂಗೆ ತೊಗೋಬೇಕಂತ ತೋರಿಸ್ತವೆ. ಇಲ್ಲಿ ತಗೋ, ನಮ್ಗೇನು ಬೇಕಾಯ್ತು ಅದೇ ಬೇಕಾಯ್ತದಲ್ಲ, ಇದೇ ದೊಡ್ಡದು ಮಾಡೋಣ. ನೆಕ್ಸ್ಟು ಇದು ಸಣ್ಣದು ಮಾಡೋಣ. ಇದು ಸಣ್ಣದು ಮಾಡೋಣ. ಮಾರ್ಕರ್ ಸಿಗಲಾಗಿತ್ತಲ್ಲ, ಮಾರ್ಕರ್ ತೊಗೊಳ್ಳೋಣ. ಇಲ್ಲಿ ಇದು ಮಾರ್ಕರ. ಯಾವುದೇದು ಇನ್ಪುಟ್ ಬೇಕಾದ ಔಟ್ಪುಟ್ ಅಷ್ಟೇ ನೋಡೋಣ. ಫಸ್ಟ 0 0 3 ಇನ್ಪುಟ್ ನೋಡೋಣ. ಇದು A0 B0 C0 ಆಮೇಲೆ ಸಮ್ಮನು 0 ಕ್ಯಾರಿನೂ 0. ಇವು ಟ್ರೂ ಟೇಬಲ್ ವೆರಿಫೈ ಮಾಡ್ಬೇಕು ಈ ಥರ. ಇದನ್ನು ಟ್ರೂ ಟೇಬಲ್ ಸಣ್ಣದು ಮಾಡೋಣ. ವೆಸ್ಟ್ ವೆರಿಫೈ ಮಾಡ್ಕೋಸಲಾಗಿ. ಹೌದಾ, ಗೊತ್ತಾಯ್ತು ರೀ. 0 0 0 0 0. ನೆಕ್ಸ್ಟ್ ನೋಡಿರಿ, ಇದು ಏನು ಮಾಡ್ತೀನಿ ನಾವು, ಇದು ಮಾರ್ಕರ್ ಕೇಳ್ತ ಮುಂದಕ್ಕೆ ತರ್ತೀನಿ. ಅಂದಾಗ ಏನಾಗುತ್ತೆ ನೋಡಿರಿ, 0 0 1 ಅದ. ಇಲ್ಲಿ ನೋಡಿರಿ, A0 B0 C0 0 0 1 ಆಯ್ತಲ್ಲ ರೀ. 0 0 1 ಆಯ್ತು. ಇದ್ರ ಕಾಂಬಿನೇಷನ್ ಬರ್ತದೆ ನೋಡಿರಿ ಔಟ್ಪುಟ್. ಸಮ್ ಈಸ್ 1 ಕ್ಯಾರಿ 0. ಸಮ್ ಏನು ಬಂದ ನೋಡಿರಿ, ಸಮ್ ಈಸ್ 1 ಬಂದಿಲ್ಲ, ಸಮ್ 1 ಬಂದಲ್ಲಿ ಕ್ಯಾರಿ 0 ಅದ. Sum is carry 0. Similarly, remaining outputs also you can verify with the triple. This is all about the how to write a Verilog code for the full adder with the carry in as the input here. 3 inputs are there. Okay. Thank you for watching the videos. Okay. If you want to see one more time, I will show it. This is all about the how to write a code for this one. Okay. Inputs ಇರ್ತಾವ, 3 inputs ಇರ್ತಾವ, 2 ಔಟ್ಪುಟ್ ಇರ್ತಾವ. ಹೌದಾ, ಇದು ಸಮ್ ಸಲುವಾಗಿ, ಇದು ಕ್ಯಾರಿ ಸಲುವಾಗಿ 2 ಇಕ್ವೇಷನ್ಸ್ ಅಂತ. ಇದು ಎದ್ರಾಗ ಬರೀತೀವಿ ನೋಡಿ, ಡೇಟಾ ಫ್ಲೋ ಮಾಡ್ಲಿಕ್ಕೆ ಬರೀಬೇಕು. ಆಮೇಲೆ ಅದು ಆರ್ ಟಿ ಎಲ್ ಸ್ಕಿಮೆಟಿಕ್ ನೋಡ್ಕೋಬೇಕು. ಆಮೇಲೆ ಟೆಸ್ಟ್ ಬೆಂಚ್ ಬರಬೇಕು. ಟೆಸ್ಟ್ ಬೆಂಚ್ ಈ ಸಿಮ್ಯುಲೇಷನ್ ವೇವ್ ಫಾರ್ಮ್ ಅಕಾರ್ಡಿಂಗ್ ಟು ದ ಟ್ರೂತ್ ಟೇಬಲ್ನ ವೆರಿಫೈ ಮಾಡ್ಕೋಬೇಕು ಅಷ್ಟೇ. ಇಷ್ಟು ಮಾಡಿದ್ರಲ್ಲ ಔಟ್ಪುಟ್ ಬಂದಂಗೆ ಇದು ಫುಲ್ ಆ್ಯಡ್ರದ್ದು. ಫುಲ್ ಆ್ಯಡ್ರದ್ದು. ಓಕೆ. ದಿಸ್ ಆಲ್ ಅಬೌಟ್ ದ ಹೌ ಟು ರೈಟ್ ಎ ವೆರಿಲಾಗ್ ಕೋಡ್ ಫಾರ್ ದಿ ಫುಲ್ ಆ್ಯಡರ್ ಯೂಸಿಂಗ್ ದ with the data flow model. Okay, with the 3 inputs and the 2 outputs are there. This is all about the implementation and simulation and all. Okay, ಆಯ್ತಾ ಸಾಕಾ? ಓಕೆ.